ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಅಜ್ಜಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು, ಯಾವ ರೀತಿ ಕಟಿಂಗ್ ಹಾಗೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಬಂದು ಇದನ್ನು ಅಜ್ಜಿ ಬ್ಲೌಸ್ನ ಅಂತ ಏನಕ್ಕೆ ಕರಿತೀವಿ ಅಂತ ಅಂದರೆ, ಅವ್ರು ಯೂಶ್ವಲಿ ಅಜ್ಜಿದಿರು ಈ ರೀತಿ ಹಾಕ್ಕೊತಾರಲ್ವಾ. ಅಂದರೆ ಫ್ರಂಟ್ ಎಷ್ಟಿರುತ್ತೆ, ಬ್ಯಾಕ್ ಎಷ್ಟಿರುತ್ತೆ, ಫ್ರಂಟು ಸಹ ಅಷ್ಟೇ ಇರುತ್ತೆ. ಇದರಲ್ಲಿ ನಮಗೆ 4 ಡಾಟೆಡ್ ಆಗಲಿ ಅಥವಾ ಕ್ರಾಸ್ ಬೆಲ್ಟ್ ಆಗಲಿ ಏನೂ ಬರೋದಿಲ್ಲ. ಒಂದು ಶರ್ಟ್ ರೀತಿ ಇರುತ್ತೆ, ಲೆಂತು ಅಷ್ಟೇ ತುಂಬ ಉದ್ದ ಇರುತ್ತೆ. ಈ ರೀತಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ನ ಮಾಡಬೇಕು, ಹೇಗೆ ಮೆಷರ್ಮೆಂಟ್ ತೊಗೋಬೇಕು, ಹೇಗೆ ಕಟಿಂಗ್ ಮಾಡಬೇಕು, ಹಾಗೆ ಯಾವ ರೀತಿ ಸ್ಟಿಚಿಂಗ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನಿವಾಗ ಹೊಲಿತಾ ಇರೋದು ಒಂದು ಲೈನಿಂಗ್ ಬ್ಲೌಸ್ ಆಗಿರುತ್ತೆ. ಸೊ ಸ್ಯಾರಿಯಲ್ಲಿ ಬರುತ್ತಲ್ಲ ಲೈನಿಂಗ್ ಬ್ಲೌಸ್, ಅದಾಗಿರುತ್ತೆ. ಅದಕ್ಕೆ ಫಸ್ಟ್ ಇವಾಗ ನಾನು ಲೈನಿಂಗ್ನ ಕಟ್ ಮಾಡ್ಕೊತೀನಿ. ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ನಾನು ಉದ್ದನ ಮೆಷರ್ಮೆಂಟ್ ತೊಗೊತೀನಿ. ಬೆನ್ನಿನ ಉದ್ದ ಬಂದು 18 ಇಂಚ್ ಬರುತ್ತೆ. ಸ್ವಲ್ಪ ಹಂಗೆ ಇಟ್ಟರೆ 17.5 ಬರುತ್ತೆ. ಹೀಗೆ ಹೇಳ್ಕೊಂಡ್ರೆ 18 ಇಂಚ್ ಬರುತ್ತೆ. ಬ್ಯಾಕಲ್ಲಿ ಎಷ್ಟು ಉದ್ದ ಇರುತ್ತೆ ಅಷ್ಟೇ ಉದ್ದ ಫ್ರಂಟಲ್ಲೂ ಸಹ ಇರುತ್ತೆ. ಅದಾದಮೇಲೆ 18 ಇಂಚು ಅಗಲ ಬಂದು 10.5 ಒಂದು ಕಡೆ ಇದ್ದರೆ, ಇನ್ನು ಒಂದು ಕಡೆ 11.5 ಇದೆ ನೋಡಿ. ಒಂದು ಕಡೆ 11.5 ಇದೆ, ಇನ್ನೊಂದು ಕಡೆ 10.5 ಬರ್ತಾ ಇದೆ. ಸೊ ಯಾವ್ದು ಜಾಸ್ತಿ ಇರುತ್ತೆ ಅದನ್ನೇ ತೊಗೊಬೇಕು. ಈ ಕಡೆ ನಾನು ಅಗಲಕ್ಕೆ ಮಾಡಿಸ್ಕೊತೀನಿ. ಅಗಲ ಬಂದು 11.5 ಪ್ಲಸ್ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅಂದರೆ 13 ಇಂಚ್ ತೊಗೊಬೇಕಾಗುತ್ತೆ ಇವ್ರಿಗೆ. ಅಗ್ಗಗ್ಲ ಇರೋದನ್ನು ಉದ್ದುದ್ದ ಫೋಲ್ಡ್ ಮಾಡಿಕೊಂಡು 18 ಇಂಚ್ ರೆಡಿ ಇತ್ತಲ್ಲ ಉದ್ದ, 18ಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಟು 19 ಇಂಚ್ ತೊಗೊತಾ ಇದ್ದೀನಿ. ನಾನಿಲ್ಲಿ ಲೈನಿಂಗ್ ಬ್ಲೌಸ್ ಮಾಡ್ತಿರೋದ್ರಿಂದ ಜಸ್ಟ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಅದೇ ನೀವೇನಾದರೂ ಇದೇ ರೀತಿ ಸಾದಾ ಬ್ಲೌಸ್ನೇ ಸ್ಟಿಚ್ ಮಾಡ್ತಾ ಇದ್ದರೆ, ನೀವಿಲ್ಲಿ ಫೋಲ್ಡಿಂಗಿಗೂ ಅಂತ ಸೇರಿಸಿ ನೀವು 1 ಇಂಚ್ ಅಂದರೆ ಮೇಲ್ಗಡೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇಲ್ಲಿಗೆ ಅರ್ಧ ಇಂಚು, ಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು, ಇಲ್ಲಿಗೆ ನೀವು 3/4 ಇಂಚ್ ಮೇಲೇ ಕೊಡಬೇಕಾಗತ್ತೆ. ನೋಡಿ, ಇದೇ ಬಂದು ಇಲ್ಲಿ ಫೋಲ್ಡ್ ಮಾಡಿರೋದೇ 1 ಇಂಚ್ ಇದೆ. ಒಂದು ಸತಿ 1/4 ಇಂಚ್ ಮಾಡಿಸಿ ಆಮೇಲೆ ಆ 1 ಇಂಚನ್ನ ಮಾಡಿಸ್ಬೇಕು. ಸೊ ಇಲ್ಲಿಗೆ 1/4 ಇಂಚ್ ಹೋಗುತ್ತೆ. ಅಲ್ಲಿಗೆ ಒಂದು ಅರ್ಧ ಇಂಚು ಅಂದರೆ ನೀವು ಬಾಡಿ ಉದ್ದ ಎಷ್ಟಿರುತ್ತೋ ಅದಕ್ಕಿಂತ 1/4 ಇಂಚನ್ನು ನೀವು ಜಾಸ್ತಿ ತೊಗೊಬೇಕಾಗಿರುತ್ತೆ. ತೋಳ ಹತ್ರನೂ ಅಷ್ಟೇ ನೋಡಿ, ತೋಳ ಹತ್ರ ಎಷ್ಟು ಮಾಡಿಸಿದ್ದಾರೆ, 1.5 ಇಂಚ್ ಮಾಡಿಸಿದ್ದಾರೆ. ಸೊ ಇಲ್ಲಿಗೆ ಅರ್ಧ ಇಂಚ್ ಫಿಟ್ಟಿಂಗಿಗೆ ಅಂತ ತೋಳ ಅಟ್ಯಾಚಲ್ಲಿ. ಸೊ ಇಲ್ಲಿಗೆ 1.5, ಇಲ್ಲಿಗೆ ಅರ್ಧ, ಟೋಟಲ್ ಅವಾಗ ಲೆಂತ್ ಎಷ್ಟಿದೆ ಅದಕ್ಕಿಂತ 2 ಇಂಚ್ ಉದ್ದ ತೊಗೊಬೇಕಾಗುತ್ತೆ. ಇದೇ ರೀತಿ ಬರುತ್ತೆ ಅಜ್ಜಿ ಬ್ಲೌಸ್ಗಳು. ಸಾಲದೇ ಇದ್ದಿದ್ದ ಪಕ್ಷದಲ್ಲಿ, ಸಾದಾ ಬ್ಲೌಸ್ ಸಾಲದೇ ಇದ್ದಿದ್ದ ಪಕ್ಷದಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, ಜಸ್ಟ್ ಅರ್ಧ ಇಂಚ್ ಬಟ್ಟೆ ಬಿಟ್ಕೊಂಡು ಆನಂತರ ಬೇರೆ ಬಟ್ಟೆಯಲ್ಲಿ ಈ ರೀತಿ ಕಟ್ಟಿ ಟರ್ನ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯೇ ಮಾಡಬೇಕಾಗತ್ತೆ. ಬಟ್ ನಾನು ಇಲ್ಲಿ ಲೈನಿಂಗ್ ಬ್ಲೌಸ್ನೇ ಸ್ಟಿಚ್ ಮಾಡ್ತಿರೋದ್ರಿಂದ ಜಸ್ಟ್ ನಾನು 1 ಇಂಚನ್ನ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಮಾರ್ಕ್ನ ಮಾಡಿಕೊಂಡು ಫೋಲ್ಡ್ನ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ 19 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಸೈಡಲ್ಲೂ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಸೊಂಟದ ಸುತ್ತಳತೆಯನ್ನು ಚೆಕ್ ಮಾಡ್ಕೊಳ್ಳೋದಾದರೆ ಟೋಟಲ್ ಬಂದು 37.5 ಇದೆ. 37.5 4ನೇ ಒಂದು ಭಾಗ ಮಾಡಿಕೊಂಡ್ರೆ 9.25 ಬರುತ್ತೆ. ಸೊ 9.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ ಡಾಟ್ಗಳಿದೆ, ಇಲ್ಲಿ 1 ಡಾಟು, ಇಲ್ಲಿ 1 ಡಾಟು. ಇದೇ ರೀತಿ ಫ್ರಂಟ್ಗಳಲ್ಲೂ ಸಹಿತ ಡಾಟ್ಗಳಿದೆ, ಇಲ್ಲಿ 1 ಡಾಟು ಮತ್ತು ಈ ಫ್ರಂಟಲ್ಲೂ 1 ಡಾಟು. ಇದಕ್ಕೆ 2 ಇಂಚ್ ಬೇಕೇ ಬೇಕು. ಇದಕ್ಕೆ ಅರ್ಧ 1 ಇಂಚು, ಇದಕ್ಕೆ ಅರ್ಧ 1 ಇಂಚು. ಇಲ್ಲಿಗೆ 2 ಆಯಿತು. ಟೋಟಲ್ 4 ಇಂಚ್ ಬೇಕಾಗುತ್ತೆ ನಮಗೆ ಡಾಟ್ಗೆ ಅಂತಲೇ. ಸೊ ನಾವು ಯೂಶ್ವಲಿ ಬೆನ್ನಿಗೆ ಮಾತ್ರ 1 ಇಂಚ್ ಡಾಟ್ ಅಂತ ಬಿಡ್ತಿದ್ವಲ್ಲ, ಇವಾಗ 2 ಇಂಚ್ ಬಿಟ್ಕೊಂಡ್ರೆ ಬೇಡ 1 ಇಂಚ್ ಸಾಕು. 1 ಇಂಚ್ ಅಂತ ಡಾಟ್ಗೆ ಬಿಟ್ಕೊಬೇಕು. ಆನಂತರ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಟಿದ್ದೀನಿ. 1.5 ಇಂಚ್ ಮಾರ್ಕ್ ಮಾಡಿಕೊಂಡ್ರೆ ಇನ್ನು ಎಕ್ಸ್ಟ್ರಾ ನನಗೆ 1 ಇಂಚ್ ಬಟ್ಟೆ ಮಿಕ್ಕಿದೆ, ಅದನ್ನು ಕ್ರಾಸ್ ಕಟ್ಟಿಂಗ್ ಮಾಡಿ ತೆಗೆದುಬಿಡ್ತೀನಿ. ಇದಾದಮೇಲೆ ಶೋಲ್ಡರ್ನ ಮೆಷರ್ ಮಾಡ್ಕೊಳ್ಳೋಣ. ಶೋಲ್ಡರ್ನ ಮೆಷರ್ ಮಾಡ್ಕೊಳ್ಳೋದಕ್ಕೆ
ಅಳತೆ ಬಟ್ಟೆನ ಈ ರೀತಿ ನೀಟಾಗಿ ಹಾಸ್ಕೊಂಡು ಫಸ್ಟ್ನೇ ಬಟನ್ ಹಾಕಿಬಿಟ್ಟು ಈ ರೀತಿ ಶೋಲ್ಡರ್ನ ಸಮಕ್ಕೆ ಇಟ್ಕೊಬೇಕಾಗತ್ತೆ. ಸೇಮ್ ಪ್ರೊಸೀಜರು ನಾವು ಮಾಮೂಲಿ ನಮ್ಮ ಸೈಜ್ಗಳ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂದರೆ ಮೆಜರ್ಮೆಂಟ್ ತೊಗೊತೀವಿ ಅದೇ ರೀತಿಯೇ ತೊಗೊಬೇಕು. ಆದರೆ ಇದರಲ್ಲಿ ಏನು ಅಂದರೆ ಕ್ರಾಸ್ ಬೆಲ್ಟ್ ಇರೋದಿಲ್ಲ, ಶೇಪ್ ಅನ್ನೋದೇನೂ ಇರೋದಿಲ್ಲ. ಫ್ರಂಟಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ. ಮತ್ತು ಇವ್ರದ್ದು ಕತ್ತು ವಿಡ್ತೆಲ್ಲ ಏನೂ ಇರೋದಿಲ್ಲ. ನೋಡಿ, ಇಲ್ಲಿಂದ ಇಲ್ಲಿಗೆ 13 ಇಂಚ್ ಬರ್ತಾಯಿದೆ. 13ರಲ್ಲಿ ಅರ್ಧ ಅಂತ ಅಂದರೆ 6.5 ಬರುತ್ತೆ. 6.5 ಈ ಕಡೆ ನೋಡಿ ಆಲ್ಮೋಸ್ಟ್ 3.25ರಿಂದ 4 ಇಂಚ್ ಬರುತ್ತೆ. ಮತ್ತು ಕತ್ತಿ ಮುಂದೆಗಡೆ ಬಂದು 5.5 ಇದೆ. ಕಂಕ್ಳು ಲೆಂತ್ ಬಂದು 5.5 ಇದೆ. ಆಮ್ಹೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಳೋಣ. ಆಮ್ಹೋಲ್ ರೌಂಡಿಂಗ್ ಬಂದು 9 ಇಂಚ್ ಬರ್ತಾಯಿದೆ. ಓಕೆನಾ? ಇದೆಷ್ಟಿತ್ತು? 6.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು 4 ಇಂಚು. ಈ ಕಡೆ ಏನಾಗಿದೆ ಅಂದರೆ 2.5 ಬಂದಿದೆ. ಬಟ್ ಇವ್ರದ್ದು ಉದ್ದ ಇಲ್ವಲ್ಲ, ಸೊ ಅದರಿಂದ ಜಾಸ್ತಿ ತೊಗೊಂಡಿದ್ದಾರೆ ಅಷ್ಟೇ. ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೇಪ್ಗೋಸ್ಕರ. ಒಂದು ಸಿಂಪಲ್ ರೌಂಡ್ ನೆಕ್. ಇಲ್ಲಿ 5.5 ಇತ್ತಲ್ಲ, 5.5ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆನೂ 5.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ಕ್ರಾಸಿಂದ 1 ಇಂಚ್ಗೆ ಒಂದು ಮಾರ್ಕು, ಟೋಟಲ್ 11.5 ಇತ್ತಲ್ಲ, 11.5ಗೆ ಒಂದು ಮಾರ್ಕ್ನ ಮಾಡಿ ಒಂದು ಶೇಪ್ನ ಕೊಟ್ಕೊಳ್ಳೋಣ. ಈಗ ಮೇಲೆ ಒಂದು ಅರ್ಧ ಇಂಚ್ ಬಿಟ್ಟು ಆಮ್ಹೋಲ್ ರೌಂಡಿಂಗ್ ಚೆಕ್ ಮಾಡ್ಕೊಬೇಕು. 9.5 ಕರೆಕ್ಟಾಗಿ ಬರ್ತಾಯಿದೆ. 9 ಇಂಚ್ ಬರಬೇಕಿತ್ತಲ್ಲ, 9.5 ಇದೆ. ನಾನು ಕಟಿಂಗ್ ಮಾಡಬೇಕಾದ್ರೆ ಒಂಚೂರು ಮೇಲ್ಗಡೆಗೆ ಕಟ್ ಮಾಡ್ಕೊತೀನಿ. ಆಗ 9 ಇಂಚು ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟು ಫ್ರಂಟ್ ಮಾರ್ಕಿಂಗ್. ಇದಕ್ಕೂ 2 ಶೇಪ್ ತೆಗಿಬೇಕಾ, ಫ್ರಂಟು ಬ್ಯಾಕು ಅನ್ನಂಗಿದ್ರೆ ಹೌದು, ಫ್ರಂಟು ಬ್ಯಾಕ್ ತೆಗಿಲೇಬೇಕು. ನೋಡಿ ಇಷ್ಟೇ. ಇದು ಆಗ್ತಿದ್ದಂಗೆ ನಾನೇನು ಕ್ರಾಸಾಗಿ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ದಲ್ಲ, ಇಲ್ಲಿ 4 ಬಟ್ಟೆಗಳು ಸೇರಿಸಿ ಮ್ಯಾಚ್ನ ಹೊಡ್ಕೊತಾ ಇದ್ದೀನಿ. ಇಷ್ಟೇ. ಕಟಿಂಗ್ ಅಂತೂ ತುಂಬಾ ಈಸಿ ಇರುತ್ತೆ, ಅದರಲ್ಲೇನು ಕಷ್ಟ ಇರೋದಿಲ್ಲ. ಇನ್ನು ಬ್ಯಾಕ್ ಡೀಪ್ ಬಂದು 3.5 ಇಂಚ್ ಇದೆ ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನು ಹೇಳ್ಕೊಟ್ಟಿಲ್ಲ, ಯಾಕಂದರೆ ಸ್ಲೀವ್ಸ್ದು ನಾರ್ಮಲ್ ಕಟಿಂಗೇ ಇರುತ್ತೆ. ಬರೀ ಫ್ರಂಟು ಬ್ಯಾಕ್ ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಸ್ಲೀವ್ಸ್ ಎಲ್ಲ ನಾರ್ಮಲ್ ಕಟಿಂಗ್ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಸೊ ಯಾರೂ ಬೇಜಾರು ಮಾಡಿಕೊಳ್ಳದೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೇ ಫ್ರಂಟು ಬ್ಯಾಕು. ಓಕೆನಾ?